ನೀವು ಬಂದಂಥ ಸಂದರ್ಭದಲ್ಲಿ ಕನ್ನಡ ಪತ್ರಿಕೋದ್ಯಮದ ಒಂದೇನು ಮಾರ್ಕೆಟ್ ರೀಚ್ ಅನ್ನೋ ಥರದ್ದು ಏನೊಂದಿತ್ತು ಅದನ್ನು ಹೊಸ ಒಂದು ಅಲೆನಲ್ಲಿ ತೇಲಲಿಕ್ಕೆ ಶುರುವಾಗಿತ್ತು. ಬಹುಶಃ ಒಂದೂವರೆ ದಶಕದ ಹಿಂದೆ ಆದಂಥ ಎಫರ್ಟ್ಸ್ ಏನಿತ್ತು ವಿಜಯ ಕರ್ನಾಟಕದ ಲಾಂಚ್ ಸಂದರ್ಭದಿಂದ ಹೇಳಿ ಮಾರುಕಟ್ಟೆಯ ವಿಸ್ತರಣೆ ತುಂಬ ಜೋರಾಗಿ ನಡೀತು. ಪತ್ರಿಕೋದ್ಯಮ ಮಾರುಕಟ್ಟೆಯ ವಿಸ್ತರಣೆ ಮತ್ತು ಎಲ್ಲೋ ಒಂದು ಕಡೆ ಅದಕ್ಕೆ ಬಹುಶಃ ಒಂದು ಸ್ಟ್ಯಾಗ್ನೆನ್ಸಿ ಕೂಡ ನಂತರ ದಿನಗಳಲ್ಲಿ ಬಂತ ಅನ್ನೋ ಥರದೊಂದು ಅನುಮಾನವೂ ಇದೆ. ಆದರೆ ನಾನಿಲ್ಲಿ ಹೇಳಕೊಟ್ಟಿದ್ದು ಒಂದು ಕಡೆ ಅಗ್ರೆಸಿವ್ ಆಗಿ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಬಹುಶಃ ಪತ್ರಿಕೆಗಳ ಒಂದು ಕನ್ವೆನ್ಷನಲ್ ಆಗಿ ಕೆಲವೊಂದು ಐಡಿಯಾಲಜಿಗಳನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಂಥದ್ದು ಏನಿತ್ತು ಅಥವಾ ಯಾವುದನ್ನು ಪತ್ರಿಕಾ ಮೌಲ್ಯಗಳು ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಂಥದ್ದು ಏನಿತ್ತು ಅದು ಸಾಕಷ್ಟು ಮಟ್ಟಿಗೆ ಕಾಂಪ್ರಮೈಸ್ ಆಗೋಯ್ತು ಅಂತ ಒಂದು ಭಾವನೆ ಕಾಡುವಾಗೇನೇ ಇದೆ. ಮತ್ತು ಹೌ ದ ಇಂಟೆಲೆಕ್ಚುಯಲ್ ಸ್ಪೇಸ್ ಗಾಟ್ ರೆಡ್ಯೂಸ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒನ್ ಆ್ಯಂಡ್ ಹಾಫ್ ಡಿಕೇಡ್ಸ್ ಇನ್ ಪಾಸ್ಟ್ 1.5 decades ಇನ್ ಕನ್ನಡ ಜರ್ನಲಿಸಮ್ ಇನ್ ಪರ್ಟಿಕ್ಯುಲರ್ ಅಂತ ನೋಡಿದಾಗ ಅದು ನಿಜ ಕೂಡ ಅಂತ ಅನಿಸುತ್ತೆ. ಮತ್ತು ರೈಸ್ ಆಫ್ ರೈಟ್ ವಿಂಗ್ ಫೋರ್ಸಸ್ ಅನ್ನೋ ಥರದನ್ನು ತಗೊಂಡಾಗ ಅದು ಹೇಗೆ ಮತ್ತೆ ಒಂದೂವರೆ ದಶಕದ ಹಿಂದೆ ಲಂಕೇಶ್ ಪತ್ರಿಕೆಯ ಒಂದು ಛಾಪನ್ನು ಮತ್ತೊಂದನ್ನು ನೋಡ್ತಾ ಇದ್ದಾಗ ಬಹುಶಃ ಮುಂದಿನ ದಿನಗಳಲ್ಲಿ ಪತ್ರಿಕೋದ್ಯಮದ ಯಾವ್ಯಾವ ಕವಲುಗಳು ಹೋಗುತ್ತೆ ಅಂತ ಎಲ್ಲ ಗಮನಿಸ್ತಾ ಇದ್ದಾಗ ಪ್ರಜಾವಾಣಿ ಆ ಸಂದರ್ಭದಲ್ಲಿ ಅದು ಹೇಗೆ ರೂಪುಗೊಂಡಿತ್ತು ಬರ್ತಾ ಇತ್ತು ಅನ್ನೋದನ್ನೆಲ್ಲ ನೋಡಿದಾಗ ಈ ಪ್ರೇರಣೆಗಳನ್ನೆಲ್ಲ ಗಮನಿಸಿದಾಗ ಈ ಒಂದು ಕ್ಲೂ ಓದುಗರಿಗೆ ಹೆಚ್ಚಿಗೆ ಇದ್ದಾಗಿರಲಿಲ್ಲ. ಈ ಥರದ್ದು ಸಿನೇರಿಯೋ ಚೇಂಜ್ ಆಗ್ಬೋದು ಅಂತೇಳಿ. ಆದರೆ ಬಹುಶಃ ಒಂದು ಬಿಸ್ನೆಸ್ ಆಪರ್ಚುನಿಟಿ ಅಂತ ನೋಡಿದಾಗ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ಗೆ ಟು ರೀಚ್ ಔಟ್ ಆರ್ ಟು ಮೇಕ್ ದಟ್ ಕನ್ವರ್ಟ್ಸ್ ಇಟ್ ಈಸ್ ಈಸಿ ಅಂತ ಅನ್ನಿಸ್ತಾ ಇಲ್ಲ. ಒಂದು ರೈಟ್ ವಿಂಗ್ಗೆ ಕೂಡ ಬೇಗ ಅಪೀಲ್ ಆಗುವಂಥದ್ದು ಮತ್ತು ಆ ವಾಯ್ಸ್ನ ಪೊಲಿಟಿಕಲ್ ವಾಯ್ಸಸ್ನು ಕೂಡ ಎಕೋ ಮಾಡುವಂಥದ್ದು ಭಾಳ ಇದೆ ಅಂತ ಹೇಳಿಸ್ತು. ಆಮೇಲೆ ಆ ನಂತರ ಒಂದೂವರೆ ದಶಕದಲ್ಲಿ ಏನೆಲ್ಲ ಆಯಿತು ಬೆಳವಣಿಗೆಗಳೇನೋದಕ್ಕೆ ಒಳಗಡೆ ಇದ್ದೂ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ನಾವು ಅದರಲ್ಲಿ ಒಂದು ಹಂತದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಭಾಗಿಗಳೇ ಆಗಿದ್ದೀವಿ ಅಂತ ಅನಿಸುತ್ತೆ. ಇದರ ಬಗ್ಗೆ ನಿಮಗೆ ತಕರಾರುಗಳಿದೆಯಾ? ಕನ್ನಡ ಪತ್ರಿಕೋದ್ಯಮ ಹೀಗೆ ರೂಪುಗೊಂಡಿರುವಂಥ ಬಗೆ ಮತ್ತು ಅಲ್ಲಿ ಪಬ್ಲಿಕ್ ಇಂಟೆಲೆಕ್ಚುಯಲ್ ಇಸ್ ಡೆಡ್ ಅಂತ ಅನ್ನೋಂಥದ್ದು ನಿಮ್ದೊಂದು ಏನಿತ್ತು. ನಂತರ ಈವನ್ ಪಬ್ಲಿಕ್ ವಾಯ್ಸಸ್ ದಟ್ ಯೂಸ್ ಟು ಎಕೋ ಪಬ್ಲಿಕ್ ಇಂಟೆಲಿಜೆನ್ಷಿಯಲ್ ವಾಯ್ಸಸ್ ದಟ್ ಯೂಸ್ ಟು ಎಕೋ ಇನ್ ದ ಪೇಪರ್ಸ್ ಅದನ್ನು ಕೂಡ ಹಿನ್ನೆಲೆಗೆ ಸರಿದ್ಬಿಡ್ತು. ಹೇಗೆ ಅದನ್ನು ಅಗೇನ್ ಯುವರ್ ಕ್ವೆಶ್ಚನ್ಸ್ ಹ್ಯಾವ್ ಮೆನಿ ಸೆಗ್ಮೆಂಟ್ಸ್. ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಅಂತ ನೀವು ಮಾತನಾಡಿದ್ರಿ, ಬಟ್ ಕನ್ನಡದ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಇರುವ ದೊಡ್ಡ ಕೊರಗೆ ಏನಂತ ಹೇಳಿದ್ರೆ ಯಾವುದೂ ಪತ್ರಿಕೆ 1 million ಮಾರ್ಕನ್ನು ಮುಟ್ಟಿಲ್ಲ ಅಂತ. ಅಂದರೆ 10 ಲಕ್ಷ ಸರ್ಕ್ಯುಲೇಷನ್ ಇರುವ ಒಂದೂ ಪತ್ರಿಕೆ ಇಲ್ಲ ಅಂತ. ನೀವು ಅದೇ ಒಂದು ಪುಟ್ಟ ರಾಜ್ಯ ಕೇರಳದ ಥರದ ರಾಜ್ಯಕ್ಕೆ ಹೋದರೆ ನಂಬರ್ 3 ಪತ್ರಿಕೆಗೆ 1 million ಸರ್ಕ್ಯುಲೇಷನ್, ಅದರ ರೀಡರ್ಶಿಪ್ ಎಷ್ಟೋ ಹೆಚ್ಚು ಮಿಲಿಯನ್ ಇರ್ತದೆ. ಸೊ ಕನ್ನಡದ ಪತ್ರಿಕೆಗಳು ಆ ರೀತಿಯಲ್ಲಿ ದೇ ಹ್ಯಾವ್ ಸ್ಟ್ರಗಲ್ಡ್ ಟು ಸಾರ್ಟ್ ಆಫ್ ರೀಚ್ ಅ ಸರ್ಟನ್ ನಂಬರ್. ಮತ್ತು ಆ ನಂಬರು ಕೂಡ ಕ್ಯಾನ್ ಬಿ ಕ್ವೆಶ್ಚನ್ಡ್. It can be manipulated, there are several ways in which it is done. ಈಗ ಅದು ನೀವು ಡಂಪ್ ಮಾಡ್ತಾರೆ ಅಂತ ಹೇಳ್ಬೋದು, ಅಥವಾ ಬೆಲೆಯನ್ನು ರೆಡ್ಯೂಸ್ ಮಾಡಿ ಫ್ರೀಯಾಗಿ ಹಂಚ್ತಾರೆ ಅಂತ ಹೇಳ್ಬೋದು. ಅಥವಾ ನಾನು ವಿಜಯ ಕರ್ನಾಟಕದಲ್ಲಿದ್ದಾಗ ಇನ್ನೊಂದು ಯಾವುದೋ ಒಂದು ರೈವಲ್ ಪತ್ರಿಕೆ ಹುಟ್ಟುತ್ತಾ ಇದ್ದಾಗ ಪ್ರತಿದಿನ ಈ ಸರ್ಕ್ಯುಲೇಷನ್ ಅವರು ಬಂದು ಹೇಳೋರು, ಸರ್ ನಮ್ಮ ಪತ್ರಿಕೆಯನ್ನು ಕನ್ವರ್ಟ್ ಮಾಡಿದ್ರೆ 250 ರೂಪಾಯಿ ಕೊಡ್ತಾರಂತೆ ಏಜೆಂಟಿಗೆ. ಸೊ ಈ ಥರದ ಬೇರೆ ಬೇರೆ ಥರದ ಅಮಿಷಗಳು. ಅದು ಪಕ್ಕಾ ಬಿಸ್ನೆಸ್ ಆಗಿ ಒಂದು ಜೆನ್ಯೂನ್ ರೀಡರ್ಶಿಪ್ಪನ್ನು ಕಲ್ಟಿವೇಟ್ ಮಾಡಬೇಕು ಅಂತ ಆದ ಎಕ್ಸ್ಪ್ಯಾನ್ಷನ್. ಮತ್ತು ಜನರಲ್ ಅದರ ಲಿಟ್ರಸಿ ಜಾಸ್ತಿ ಆಯಿತು. ಜನಕ್ಕೆ ಒಂದು ಪತ್ರಿಕೆಯನ್ನು ಕೊಳ್ಳೋದು ಒಂದು ಮನೆಗೆ ಬೇರೆ ಥರದ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಇದು ಹಿಂದೆ ಇರ್ತಾ ಇತ್ತಲ್ಲ. 40s 50s 60s ಪತ್ರಿಕೆ ಕೊಳ್ಳಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಯಾವುದೋ ಒಂದು ಬ್ರ್ಯಾಕೆಟ್ ಆಫ್ ಇದಕ್ಕೆ ಕ್ಲಾಸಿನ ಮೂವ್ಮೆಂಟ್ ಆಗಿರ್ತಾ ಇತ್ತು, ಅದು ಅಪ್ವರ್ಡ್ ಮೊಬಿಲಿಟಿ ಆಗಿರ್ತಾ ಇತ್ತು. ಈಗ ಅದಲ್ಲ. ಅದು ಈಗ ಬಿದ್ದಿರಲಿ ಅಂತ ಹೇಳಿ ಒಂದು ಪತ್ರಿಕೆ ಹಾಕಿಸ್ಕೊಳ್ಳೋದು, ಅಥವಾ ಆ ಪತ್ರಿಕೆಯನ್ನು ಅವರು ತೆಗೆದುಕೊಳ್ಳೋದೇನೆ ಬೇರೆ ಆಧಾರದ ಮೇಲೆ. ಅಂದರೆ ಇವಾಗ ನಮ್ಮವರೇನೋ ಪತ್ರಿಕೆ ಮಾಡ್ತಾ ಇದ್ದಾರೆ, ಅದು ಜಾತಿ ಆಧಾರಿತ ಆಗಿರ್ತದೆ. ಸೊ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಅಂತ ನೀವು ಮಾತನಾಡಿದಾಗ ಈ ಎಲ್ಲ ಅಂಶಗಳನ್ನು ನಾವು ಕನ್ನಡದ ಪತ್ರಿಕೆಗಳ ವಿಚಾರದಲ್ಲಿ ಇಟ್ಕೋಬೇಕು. ಬೇರೆ ಭಾಷೆಗಳಲ್ಲಿ ಇದು ಆಗಿಲ್ವೇ ಅಂದರೆ ಖಂಡಿತ ಆಗಿಲ್ಲ. ಅಂದರೆ ಕನ್ನಡದಲ್ಲಿ ಮಾತ್ರ ನಿಮಗೆ ಈ ಥರದ ಭಾಳ ಬೇಸ್ ಇನ್ಸ್ಟಿಂಕ್ಟ್ಸ್ ಕೆಲಸ ಮಾಡಿವೆ ಅಂತ ಅನಿಸ್ತದೆ. ಇನ್ನೊಂದು,
ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ದಂಗೆ ರೈಟ್ ವಿಂಗ್ ಇದೆ. ಸೊ ಎಲ್ಲೋ ಒಂದು ಕಡೆ ಪೊಲಿಟಿಕಲಿ ಯಾವುದೋ ಒಂದು ಫೋರ್ಸ್ ಬೆಳಿಲಿಕ್ಕೆ ಶುರು ಆಗಿತ್ತು. ವಿಜಯ ಕರ್ನಾಟಕ ಮೊದಲು ಲಾಂಚ್ ಆದಾಗ NDA ಸರ್ಕಾರ ಅಧಿಕಾರದಲ್ಲಿತ್ತು. ಮತ್ತು ತುಂಬ ಸಿಗ್ನಿಫಿಕೆಂಟ್ ಆದದ್ದು 2002 ಹೊತ್ತಿಗೆ ತುಂಬ ಲಿಬರಲ್ ಅಂತ ಅನ್ನಿಸ್ಕೊಂಡಂತಹ ಹರಿಕುಮಾರ್ ಅವರು ಪ್ರಜಾವಾಣಿ ಮತ್ತು ಡೆಕ್ಕನ್ ಸಂಪಾದಕತ್ವದಿಂದ ಕೆಳಗಿಳಿತಾರೆ. ಸೊ ನಿಮಗೆ ಆ ಥರದ ಪಲ್ಲಟಗಳು ಕಾಣಿಸ್ಲಿಕ್ಕೆ ಶುರು ಆಗ್ತವೆ. ಸೊ ಪತ್ರಿಕೆಯ ಸರ್ಕ್ಯುಲೇಷನನ್ನು ನೀವು ಒಂದು ಕಮಿಟೆಡ್ ಓದುಗ ಬಳಗಕ್ಕೆ ಮಾಡ್ತಾ ಇದ್ದೀರಿ ಅಂತ ಅಲ್ಲ, ಅದು ಒಂದು ಪಕ್ಷದ ಅಫಿಲಿಯೇಟ್ಸ್ ಆಗಿರ್ಬೋದು, ಒಂದು ಜಾತಿಯ ಅಫಿಲಿಯೇಟ್ಸ್ ಆಗಿರ್ಬೋದು, ಇವ್ರಿಗೂ ಮಾಡ್ತಾ ಇದ್ದೀರಿ ನೀವು. ಸೊ ಹಾಗಾಗಿ ಅದನ್ನು ನಾನು ಸ್ಟ್ರಿಕ್ಟ್ಲಿ ನ್ಯೂಸ್ ಪೇಪರ್ ರೀಡರ್ಶಿಪ್ ಅಂತ ನೋಡಲಿಕ್ಕೆ ತಯಾರಿಲ್ಲ. ಮತ್ತು ಇನ್ನೊಂದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಪತ್ರಿಕೆಗಳು ಈ ಥರದ ಒಂದು ಸ್ಟ್ರಗಲನ್ನು ಇಟ್ಕೊಂಡಿವೆ ಅಂತ ಹೇಳಿದ್ರೆ, ಒಂದು ನಾನು ಹೇಳ್ದಂಗೆ ನಿಮಗೆ ಅವು ಸ್ಕೀಮ್ಗಳ ಮೇಲೆ ರನ್ ಆಗ್ತಾ ಇರ್ತವೆ ಅಥವಾ ಇನ್ನೊಂದು ಯಾವುದೋ ಬೇರೆ ಅಫಿಲಿಯೇಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕುಂದಿದಾಗ ಪತ್ರಿಕೆ ನಿಲ್ಲಿಸ್ತಾರೆ. ಮತ್ತು ಅವರಿಗೆ ಬೇಕಾದ ಇನ್ಫಾರ್ಮೇಷನ್ ಅನ್ನೋದು ಈಗ ಬೇರೆ ಬೇರೆ ದಿಕ್ಕುಗಳಿಂದ ಬೇರೆ ಬೇರೆ ವೆಹಿಕಲ್ಸಿನ ಮೂಲಕ ಅವ್ರಿಗೆ ಸಿಗ್ತಾ ಇದೆ. ಅವರಿಗೆ ಟೆಲಿವಿಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಬಟ್ ನಾವು ಚರ್ಚೆ ಮಾಡಬೇಕಾದ ಇನ್ನೊಂದು ವಿಚಾರ, ಯಾಕೆ ಮೇನ್ ಸ್ಟ್ರೀಮ್ ಮೀಡಿಯಾ ಸಾಯ್ತಾ ಇದೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಪತ್ರಿಕೆ ನಿಮಗೆ 80s ಲಂಕೇಶರ ಕರ್ನಾಟಕದಲ್ಲೇ ನೀವು ಲಂಕೇಶರನ್ನ ಪ್ರಸ್ತಾಪ ಮಾಡಿದ್ರಿಂದ ಹೇಳೋದಾದರೆ, ಇಟ್ ಮೇ ನಾಟ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ರೆಫರೆನ್ಸ್. ಯಾಕಂದರೆ ಇಟ್ ವಾಸ್ ಅ ವೀಕ್ಲಿ ಟ್ಯಾಬ್ಲಾಯ್ಡ್ ಸೈಜ್ಡ್ ಪೇಪರ್. ನಾನು ಟ್ಯಾಬ್ಲಾಯ್ಡ್ ಅಂತ ಕರೆಯೋಲ್ಲ, ಟ್ಯಾಬ್ಲಾಯ್ಡ್ ಸೈಜ್ಡ್ ಪೇಪರ್ ಅದು. ಸೊ ಅದು ಮೇನ್ ಸ್ಟ್ರೀಮ್ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಅಡ್ವರ್ಟೈಸ್ಮೆಂಟ್ ತಗೋತಾ ಇರಲಿಲ್ಲ, ಬೇರೆ ಥರದ ಒಂದು ಎಕ್ಸ್ಪೆರಿಮೆಂಟ್ ಅದು. ಬಟ್ ಲಾರ್ಜ್ಲಿ, ಬೈ ಆ್ಯಂಡ್ ಲಾರ್ಜ್, ಒಂಥರದ ಲಿಬರಲ್ ಇಂಪಲ್ಸ್ ಇತ್ತು ಕನ್ನಡ ಪತ್ರಿಕೆಗಳು. ಆ ಲಿಬರಲ್ ಇಂಪಲ್ಸು 2000 ನಂತರದ ದಿನಗಳಲ್ಲಿ ಡ್ರಾಸ್ಟಿಕ್ ಆಗಿ ಶಿಫ್ಟ್ ಆಯಿತು. ಬಿಕಾಸ್ ಸೊಸೈಟಿ ವಾಸ್ ಮೂವಿಂಗ್ ಇನ್ ಎ ಡಿಫ್ರೆಂಟ್ ಡಿರೆಕ್ಷನ್. ಆ್ಯಂಡ್ ನಿಮಗೆ ಬೇರೆ ಬೇರೆ ಥರದ ಪೊಲಿಟಿಕಲ್ ಮೂವ್ಮೆಂಟ್ಸ್ ಇದ್ವಲ್ಲ, ಅದು ರಾಮ ಜನ್ಮಭೂಮಿ ಆಗ್ಬೋದು, ಇನ್ನೊಂದು ಬೇರೆ ಮತ್ತೊಂದು ಇನ್ನೊಂದು, ಆ ಥರದ ಪೊಲಿಟಿಕಲ್ ಮೊಬಿಲೈಸೇಷನ್ನಿಗೆ ಬೇರೆಯವರು ಇಳಿದ್ರಲ್ಲ, ಅದನ್ನು ಕೌಂಟರ್ ಮಾಡುವ ಎಬಿಲಿಟಿ ಇನ್ನೊಂದು ಪಕ್ಷಕ್ಕೆ ಇರಬೇಕಿತ್ತಲ್ಲ, ಅದು ಇರಲಿಲ್ಲ. ಸೊ ಮತ್ತೆ ಲಿಬರಲ್ಸ್ ಯಾವಾಗಲೂ ನಾವು ಹೇಳ್ತೀವಲ್ಲ, ಇಂಟೆಲೆಕ್ಚುಯಲ್ಸ್ ಹೊಟ್ಟೋದ್ರು, ಇದು ಮಾಡೋದು. ನೀವು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದ ಇದನ್ನು ಹೇಳಿದ್ರಿ, ಅಂದರೆ ಇದು ರೀಡರ್ಗೆ ಎಲ್ಲೂ ತಟ್ಟೆ ಇರಲಿಲ್ವಾ, ಅವನಿಗೆ ಇದೆಲ್ಲ ಬದಲಾಯಿತು ಅಂದಾಗಲೂ ಅವನಿಗೆ ಗೊತ್ತಾಗ್ಲಿಲ್ವಾ? ಅದು ಭಾಳ ಇಂಪಾರ್ಟೆಂಟ್. ಅದು ಯಾಕೆ ಅಂತ ಹೇಳಿದ್ರೆ, ವಿಚ್ ಮೀನ್ಸ್ ದಟ್ ದಿ ಪಬ್ಲಿಕ್ ಇಂಟೆಲೆಕ್ಚುಯಲ್ ಇನ್ ದಿ ಕನ್ನಡ ಕಾಂಟೆಕ್ಸ್ಟ್, ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂದರೆ ಸಾಹಿತಿ ಅಂತ. He had absolutely no impact on a large readership. ಅಂದರೆ ಕನ್ನಡದಲ್ಲಿ ಆಗಿರುವ ಸಮಸ್ಯೆ, ಇದನ್ನು ನಾನು ಪ್ರತಿ ಸತಿ ಹೇಳ್ತೀನಿ. ಅದು ನಾನು ಸಾಹಿತ್ಯಾಸಕ್ತರ, ಸಾಹಿತ್ಯದ ವಾತಾವರಣ ಇದ್ದಂಥ ಕುಟುಂಬದಿಂದ ಬಂದರೂ ಕೂಡ ಅದನ್ನು ಮತ್ತೆ ಗಟ್ಟಿಯಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಕರ್ನಾಟಕದ ಇಂಟೆಲೆಕ್ಚುಯಲ್ ಒಂಥರ ಎಡ್ಜನ್ನು ಕಳ್ಕೊಳ್ಳಿಕ್ಕೆ ಕಾರಣ, ಅಥವಾ ಅದರ ಶಾರ್ಪ್ನೆಸ್ಸನ್ನು ಕಳ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಪಬ್ಲಿಕ್ ಡಿಸ್ಕೋರ್ಸು ಇಸ್ ಬಿಕಾಸ್ ಇಟ್ ವಾಸ್ ಡಾಮಿನೇಟೆಡ್ ಬೈ ಲಿಟ್ರೇಟರ್ಸ್. ಅಂದರೆ ಅದು ನಿಮ್ಗೆ ಆ ಸ್ಟ್ರೀಕ್ ನಿಮಗೆ ತುಂಬ ಮುಂಚೆಯಿಂದನೇ ಕಾಣ್ಲಿಕ್ಕೆ ಶುರು ಆಗುತ್ತೆ. ಇವಾಗ ಶಿವರಾಮ್ ಕಾರಂತರ ನೀವು ಭಾಳ ದೊಡ್ಡ ಸೈಂಟಿಸ್ಟ್ ಅಂತಲೂ ಒಪ್ಕೊಂಡ್ಬಿಡ್ತೀರಿ. ನೀವು ತೇಜಸ್ವಿಯನ್ನು ಅವ್ರ ಅಮೆಚ್ಯೂರ್ ಇಂಟ್ರೆಸ್ಟನ್ನು ಕೂಡ ನೀವು ಭಾಳ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರಿ. ಬಟ್ ಯು ವಿಲ್ ನೆವರ್, ವಿಚ್ ಇಸ್ ಒಂದು ವೈರುಧ್ಯ ಇದೆ ಅಲ್ಲಿ. ಕರ್ನಾಟಕದ ಥರದ ಒಂದು ಸ್ಟೇಟ್ ಅಥವಾ ಬೆಂಗಳೂರು ಥರದ ಒಂದು ಇದರಲ್ಲಿ ಎಷ್ಟು ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಇವಾಗ ರೊದ್ದಂ ನರಸಿಂಹ ಅವ್ರ ತಂದೆ ಕನ್ನಡದಲ್ಲಿ ಬರೆಯೋರು ಸೈನ್ಸನ್ನು. ಅವರು ಹಿಂದೆ AR ಕೃಷ್ಣಶಾಸ್ತ್ರಿಗಳು ನಡೆಸ್ತಾ ಇದ್ದ ಪ್ರಬುದ್ಧ ಕರ್ನಾಟಕದಲ್ಲಿ ಬರೆದಿರೋ ಲೇಖನಗಳೆಲ್ಲ ಇವೆ. ಸೊ ಆ ಥರದ ಒರಿಜಿನಲ್ ಆಗಿ ಸೈನ್ಸ್ ರೈಟಿಂಗ್ ಆಗಲಿ, ಮತ್ತು ಅದನ್ನು ಕೂಡ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೊಡುವ ಒಂದು ವರ್ಟಿಕಲ್ ಆಗಿ ನೀವು ಡೆವಲಪ್ ಮಾಡಿ ಬಿಟ್ಬಿಟ್ಟಿದ್ದೀರಿ. ಸೊ ಎಲ್ಲವೂ ಕೂಡ ಸಾಹಿತ್ಯ ಇಸ್ ದಿ ಪ್ರಾಮಿನೆಂಟ್ ಡಿಸ್ಕೋರ್ಸ್, ಇವೆಲ್ಲ ಬೋಗಿಗಳು ಅಂತ ನೋಡೋಕೆ ಶುರು ಮಾಡಿದ್ದೀರಿ ನಿಮ್ಗೆ ಇಲ್ಲಿ. ಸೊ ಆಂಥ್ರೋಪಾಲಜಿ ಕೆಲಸ ಮಾಡಲ್ಲ, ಸೋಸಿಯಾಲಜಿ ಕೆಲಸ ಮಾಡಲ್ಲ, ಕಲ್ಚರ್ ಸ್ಟಡೀಸ್ ಕೆಲಸ ಮಾಡಲ್ಲ, ಬೇರೆ ಎಲ್ಲವೂ ಕೂಡ ಇಸ್ ಅ ಬೋಗಿ ಆಫ್ ಲಿಟರಿ ಡಿಸ್ಕೋರ್ಸ್. ಸೊ ನೀವು ಇವತ್ತು ಪತ್ರಿಕೆ ಒಂದನ್ನು ತೆಗೆದು ನೋಡಿ, ಎಷ್ಟು ಡಿಸಪಾಯಿಂಟಿಂಗ್ ಅಂತ ಹೇಳಿದ್ರೆ, ಯಾರೋ ಸನ್ಮಾನ ಮಾಡಿಸ್ಕೋತಾ ಇರ್ತಾರೆ, ಯಾರೋ ತಮ್ಮ ಪುಸ್ತಕ ಬಿಡುಗಡೆ ಮಾಡ್ತಾ ಇರ್ತಾರೆ, ಅಥವಾ ಯಾರದೋ ಒಂದು ನಾಸ್ಟಾಲ್ಜಿಯಾ ಅನ್ನೋದಿರ್ತದೆ. ಹಿಂದಿನ ಕಾಲದಲ್ಲಿ ಹಿಂಗೆ ಹೇಳಿದ್ರು,
ಅದು ಹಿಂಗಿತ್ತು, ಎಷ್ಟು ಎಲ್ಲ ಸಮೃದ್ಧವಾಗಿತ್ತು ಅನ್ನೋ ಥರದ ನಾಸ್ಟಾಲ್ಜಿಯಾ ಇರ್ತದೆ. ಇದು ಬಿಟ್ಟರೆ ಕನ್ನಡದ ಪತ್ರಿಕೆಗಳಲ್ಲಿ ಇವತ್ತು ನಿಮಗೆ ಶಾರ್ಪ್ ಆಗಿ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಯು ಜಸ್ಟ್ ಹ್ಯಾವ್ ಟು ಡೂ ದಿ ಟೆಸ್ಟ್ ಯುವರ್ ಸೆಲ್ಫ್. ನಾಳೆ ಪತ್ರಿಕೆ ತೆಗೆದು ನೋಡಿ, ನಿಮಗೆ ಸಣ್ಣ 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 ಪಿಕ್ಚರ್ಸು, ಬರೀ ಇವೆಂಟ್ಸಿನ ಪಿಕ್ಚರ್ಸ್. ನಿಮಗೆ ಈ ಥರದ ಒಂದು ಡಿಕ್ಲೈನ್ ಇದೆಯಲ್ಲ, ಇಟ್ ಇಸ್ ಹರ್ಟಿಂಗ್. ಬಿಕಾಸ್ ಇಲ್ಲಿನ ಪೊಟೆನ್ಷಿಯಲ್ ಭಾಳ ದೊಡ್ಡದು. ಮತ್ತು ಆ ಪೊಟೆನ್ಷಿಯಲನ್ನು ಟ್ಯಾಪ್ ಮಾಡಲಿಕ್ಕೆ ನಾನು 2 ಪತ್ರಿಕೆಗಳ ಸಂಪಾದಕನಾಗಿದ್ದಾಗ ಟ್ರೈ ಮಾಡಿದಾಗಲೂ ಕೂಡ ಐ ಹ್ಯಾವ್ ಸಕ್ಸೀಡೆಡ್. ಭಾಳ ಸಂತೋಷದಿಂದ ಹೇಳಬೇಕಾದಂಥ ಒಂದು ವಿಚಾರ ಇದೆ. ಏನಂದರೆ, ನಾನು ವಿಜಯ ಕರ್ನಾಟಕವನ್ನು ಅದರ ರ್ಯಾಪಿಡ್ ರೈಟ್ ಪೊಸಿಷನ್ನಿಂದ ಒಂದರ ಮಧ್ಯ ಮಾರ್ಗ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಎಳೆದು ತಂದಾಗ ನನ್ನ ಸರ್ಕ್ಯುಲೇಷನ್ ಬೀಳಲಿಲ್ಲ, ನನ್ನ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು. ಅಂದರೆ 5 ಚಿಲ್ಲರೆ ಇದ್ದಂಥ ಪತ್ರಿಕೆ ಸರ್ಕ್ಯುಲೇಷನ್ ಬೀಳ್ತಿದೆ ಅಂತ ಆತಂಕ ಪಡ್ತಾ ಇದ್ದಂಥ ಸಂದರ್ಭದಿಂದ ನಮ್ಮ ರೀಡರ್ಶಿಪ್, ಸರ್ಕ್ಯುಲೇಷನ್ ಒಂದು ಕಡೆ, ಆ್ಯಕ್ಚುಯಲ್ ಮಾರಾಟ ಮತ್ತು ರೀಡರ್ಶಿಪ್ ಎರಡೂ ಕೂಡ ಲೀಪ್ಸ್ ಅಹೆಡ್ ಆಫ್ ಪ್ರಜಾವಾಣಿ ಆರ್ ಎನಿ ಅದರ್ ಪೇಪರ್. ಅಂದರೆ ಜನರಲ್ಲಿ ನೀವು ಅದನ್ನು ಗುರುತಿಸ್ಬೇಕಾದ, ಜನರಲ್ಲಿ ಏನೋ ಡಿಕ್ಲೈನ್ ಆಗೋಗಿದೆ ಅಂತ ಅಲ್ಲ. ಬಿಕಾಸ್ ಯು ವರ್ ನಾಟ್ ಗಿವಿಂಗ್ ದಿ ರೈಟ್ ಕೈಂಡ್ ಆಫ್ ಇದು, ಪೀಪಲ್ ಗಾಟ್ ಡಿಸ್ಇಂಟ್ರೆಸ್ಟೆಡ್ ಇನ್ ವಾಟ್ ಯು ವರ್ ಗಿವಿಂಗ್. ಸೊ ನೀವು ಅವರನ್ನು ಸರಿಯಾದ ರೀತಿಯಲ್ಲಿ ಎಂಗೇಜ್ ಮಾಡುವ ಒಂದು ಇದನ್ನು ನೀವು ಡೆವಲಪ್ ಮಾಡಿಕೊಂಡ್ರೆ, ಕ್ರಮವನ್ನು ಡೆವಲಪ್ ಮಾಡಿಕೊಂಡ್ರೆ, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ಹೋಲ್ಡ್ ಆನ್ ಟು ದೆಮ್. ಆ್ಯಂಡ್ ಸಿ, ಹೊಸ ಹುಡುಗರು ಬರ್ತಾನೆ ಇರ್ತಾರೆ, ಯೂನಿವರ್ಸಿಟಿಗಳಲ್ಲಿ ಹೊಸಬ್ರು ಪಾಸ್ಔಟ್ ಆಗ್ತಾನೆ ಇರ್ತಾರೆ. ಇವತ್ತು ಈ ಥರದ ಒಂದು ತಾಣ ಇದೆಯಲ್ಲ, ಋತುಮಾನ ಥರದ್ದು, ಐ ಡಿಡ್ ನಾಟ್ ನೋ ಇಟ್ ಎಕ್ಸಿಸ್ಟೆಡ್, ಬಟ್ ಇಟ್ ಹಾರ್ಟನ್ಸ್ ಮೀ ದಟ್ ಇಟ್ ಎಕ್ಸಿಸ್ಟ್ಸ್. ಸೊ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇರ್ತದೆ. ಸೊ ದೆರ್ ಇಸ್ ಸೋ ಮಚ್ ಸ್ಕೋಪ್ ಟು ಆ್ಯಕ್ಚುಲಿ ಬಿಲ್ಡ್ ಸಮಥಿಂಗ್ ಅಬ್ಸಲ್ಯೂಟ್ಲಿ ನ್ಯೂ. ಬಟ್ ಇಲ್ಲಿ ನಾವು ನಾಸ್ಟಾಲ್ಜಿಯಾಗಿ ಜೋತ್ ಬಿದ್ದಿದ್ವಿ. ಸೊ ನಿಮಗೆ ಭಾನುವಾರದ ಪುರವಣಿಗಳನ್ನು ತೆಗೆದ್ರೆ ನಿಮಗೆ ಇನ್ ಯೋರ್ ಫೇಸ್ ಕೈಂಡ್ ಆಫ್ ಲಿಟ್ರೇಚರ್ ಇದು. ಅದೇ ಜನ ಬರಿತಾ ಇರ್ತಾರೆ, ಅದೇ 4 ಜನ ಸರ್ಕ್ಯುಲೇಷನ್ ಇರ್ತಾರೆ, ಅದೇ 4 ಜನ ಅವಾರ್ಡ್ ತಗೋತಾ ಇರ್ತಾರೆ, ಅದೇ 4 ಜನಕ್ಕೆ ಅವಾರ್ಡ್ ಕೊಡೋದಕ್ಕೆ ಅದೇ 4 ಜನ ಕಮಿಟಿಯಲ್ಲಿ ಕೂತಿರ್ತಾರೆ. ಸೊ ಮೀನ್ ಈ ಥರ ಇದ್ದಾಗ, ಇನ್ಸೆಸ್ಚುಯಸ್ ಆಗ್ಬಿಟ್ಟಾಗ ಒಂದು ಕಲ್ಚರ್ ಏನಾಗುತ್ತೆ, ಪಬ್ಲಿಕ್ ಇಂಟೆಲೆಕ್ಚುಯಲ್ಲೂ ಬದುಕೋಲ್ಲ, ಅಲ್ಲಿ ಕಲ್ಚರೂ ಬದುಕೋಲ್ಲ, ನಿಮಗೆ ಬೇರೆ ಥರದ ಆಲೋಚನಾ ಕ್ರಮವೂ ಹುಟ್ಟೋಲ್ಲ ನಿಮಗೆ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ಅಬ್ಸಲ್ಯೂಟ್ಲಿ ಕಾನ್ಷಿಯಸ್ ಆಸ್ ಟು ವಾಟ್ ಈಸ್ ಆ್ಯಕ್ಚುಲಿ ಡಿಫೈನಿಂಗ್ ಯುವರ್ ಕಲ್ಚರಲ್ ಇದು ಕರ್ನಾಟಕದಲ್ಲಿ. ನೀವು ವಿಜಯ ಕರ್ನಾಟಕ 3 ವರ್ಷದಲ್ಲಿ ಆದಂಥ ಬದಲಾವಣೆಗಳು, ಅದೇ ಸಂದರ್ಭದಲ್ಲೇ ಒಂದು ರೈಟ್ ವಿಂಗ್ ಇದರಿಂದ ಒಂದು ರೈಟ್ ಆಫ್ ದ ಸೆಂಟರ್ ಇದನ್ನು ಮತ್ತೆ ಅದನ್ನು ಕೇಂದ್ರಕ್ಕೆ ತಗೊಂಬರುವಂಥ, ಮಧ್ಯಮ ಮಾರ್ಗಕ್ಕೆ ತಗೊಂಬರುವಂಥ ಪ್ರಯತ್ನಗಳಿದ್ದು ಅದರಲ್ಲಿ ಯಶಸ್ಸನ್ನು ಕಂಡಂಥ ಇದೆಲ್ಲ ಇತ್ತು. ಆ ಸಂದರ್ಭದಲ್ಲೇ ಮತ್ತೆ ಇನ್ನೊಂದು ಕನ್ನಡದ ಪ್ರಾಮಿನೆಂಟ್ ಪತ್ರಿಕೆಯಲ್ಲಿ ಅಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ಆಗಲಿಕ್ಕೆ ಶುರುವಾಯಿತು. ಅದು ಇವೆರಡು ಸಂವಾದಿಯಾಗಿ ನಡೆದಂಥದ್ದ ಅಥವಾ ಅದಕ್ಕೆ ಏನೋ ಸ್ಟ್ರಾಟಜಿಕಲ್ ಆಗಿ ಪೊಸಿಷನಿಂಗ್ ಆಗಿ ನಡೆದಂಥದ್ದ ಅನ್ನೋದು ಅದು ಬೇರೆ ವಿಚಾರ. ಆದರೆ ಅಲ್ಲೂ ಕೂಡ ಹೆಚ್ಚು ಅಕಾಮಡೇಟಿವ್ ಸ್ಪಿರಿಟ್ ಅನ್ನೋ ಥರದ ಹೆಸರಿನಲ್ಲಿ ಅಲ್ಲಿನ ಎಡಿಟೋರಿಯಲ್ ಸ್ಪೇಸ್ ಅನ್ನು ಕೂಡ ಸಾಕಷ್ಟು ಈ ರೈಟ್ ವಿಂಗ್ ವಾರ್ಸಸ್ಗೂ ಕೂಡ ಅಲ್ಲಿ ಹೆಚ್ಚಿನ ಒಂದು ಪ್ರಾಮಿನೆನ್ಸ್ ಇರಲಿಕ್ಕೆ ಅಂತ ಶುರುವಾಯಿತು. Do you see it as a strategical positioning of paper, ಅಥವಾ are there any other ways to look at it? ಇಟ್ಸ್ ಅ ಸ್ಟ್ರಾಟಜಿಕ್ ಪೊಸಿಷನ್ ಅಂತ ಹೇಳಿದ್ರೆ, ಆ ಥರದ ಸ್ಟ್ರಾಟಜಿಕ್ ಥಿಂಕಿಂಗ್ ಮಾಡಿದ್ದಿದ್ರೆ ಬಹುಶಃ ಕನ್ನಡದ ಪತ್ರಿಕೆಗಳು ಇನ್ನೆಲ್ಲೋ ಇರ್ತಾ ಇದ್ವು. ರಿಯಾಕ್ಷನರಿ ಅದು ಅಂತ ನಾನು ಹೇಳೋದು. ಯಾಕೆ ಅಂತ ಹೇಳಿದ್ರೆ, ಸಿ ಇನ್ಸೆಕ್ಯೂರಿಟೀಸ್ ಇಂದ, ಅಯ್ಯೋ ಸಿ ನೀವು ಪತ್ರಿಕೆ ಹೆಸರು ಹೇಳ್ತಾ ಇಲ್ಲ, ನಾನು ಹೇಳಕ್ಕೆ ಹೋಗಲ್ಲ. ಸಿ ಆ ಪತ್ರಿಕೆಯಲ್ಲಿ ಆಗ ಆ ಪತ್ರಿಕೆಯ ಸರ್ಕ್ಯುಲೇಷನ್ನಿನ ಗ್ರಾಫನ್ನು ನೀವು ನೋಡ್ತಾ ಹೋಗಿ ಕಳೆದ 5 ವರ್ಷದಿಂದ ಇಟ್ ಹಸ್ ಸ್ಟಾಗ್ನೇಟೆಡ್. ಸೊ ಅವರ ಸ್ವೆಲ್ ಈಗಲೂ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋದು ಹೊಸ ಸರ್ಕ್ಯುಲೇಷನ್ ಸ್ಕೀಮ್ಗಳ ಮೂಲಕ, ಹೊಸ ರೀಡರ್ಸಿನ ಮೂಲಕ ಅಲ್ಲ. ಸೊ ಎಲ್ಲೋ ಆ ಆತಂಕ, ಈ ಎಕ್ಸ್ಪೆರಿಮೆಂಟನ್ನು ಮಾಡಿಬಿಡೋಣ, ಇದನ್ನು ಅಕಾಮಡೇಟಿವ್ ಆಗಿರೋದ್ರ ಮೂಲಕ ಬಹುಶಃ ನಮ್ಗಿನ್ನೊಂದು 50,000 ಜನ ಹೆಚ್ಚು ಓದ್ಬೋದು ನಮ್ಮ ಪತ್ರಿಕೆನ. ಆಮೇಲೆ ಇನ್ನೊಂದು ಆಯಿತು, ಅವರ ರಿಯಾಕ್ಷನ್ನಿಗೆ ಕಾರಣ ಏನು ಅಂತ ಹೇಳಿದ್ರೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಬಿಡಿಸಿ ಹೇಳ್ತೀನಿ.
ನನ್ನನ್ನು ನಾನು ಪಕ್ಕ ಅಂದರೆ ಒಂಥರ ರಾಚುವ ಬಲಪಂಥೀಯ ಇದರಿಂದ ನಾನು ಮಧ್ಯಕ್ಕೆ ತಗೊಂಡು ಬಂದೆ. ನಾನು ನನ್ನ ಪೊಸಿಷನ್ನು ಲೆಫ್ಟ್ ಪೊಸಿಷನ್ ಆಗಿರಲಿಲ್ಲ, ಯಾಕಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್ ಆಫ್ ದಿ ಡೂಯಿಂಗ್ಸ್ ಆಫ್ ದಿ ಲೆಫ್ಟ್. ನಾನು ಲೆಫ್ಟ್ ಅಲ್ಲ, ನಾನು ಸೆಂಟರಿನ ಸುತ್ತದವನು. ಇನ್ಫ್ಯಾಕ್ಟ್ ನಾನು ಬಹಳ ಸತಿ ಜೋಕ್ ಮಾಡಿದ್ದುಂಟು, ಮೈ ಹಾರ್ಟ್ ಇಸ್ ಆನ್ ದಿ ಲೆಫ್ಟ್, ಮೈ ಹೆಡ್ ಇಸ್ ಆನ್ ದಿ ರೈಟ್. ಸೊ ಎಕನಾಮಿಕ್ ರೈಟ್ ಆಗಿದ್ವಿ. ಐ ಮೀನ್ ಯು ಹ್ಯಾಡ್ ಅ ಸರ್ಟನ್ ಜನರ ನೋವಿಗೆ ಇದಕ್ಕೆ ಸ್ಪಂದಿಸುವ ಒಂದು ಗುಣವನ್ನು ಕೂಡ ಇಟ್ಕೊಂಡಿದ್ರಿ. ಅಂದರೆ ಅದು ನಾನು ಹಿಂದೆ ಯಾವುದೋ ಇಂಟರ್ವ್ಯೂ ಮಾಡಿದಾಗ ಅದು ವಿ ಸೀತಾರಾಮಯ್ಯನವರ ಪದ್ಯದ ಮೂಲಕ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ. ಸೊ ನಾನು ಲೆಫ್ಟ್ ಆಗಿರಲಿಲ್ಲ, ಬಟ್ ಆದರೆ ದಿ ರೈಟ್ ಕನ್ಸ್ಪೈರ್ಡ್ ಟು ಕಾಲ್ ಮೀ ಲೆಫ್ಟ್. ಅಂದರೆ ನನ್ನನ್ನು ಬ್ರಾಕೆಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ದೇ ಕುಡ್ ನಾಟ್ ಫೈಟ್ ಮೀ. ಸೊ ದೇ ಟ್ರೈ ಟು ಸೇ ದಟ್ ಇವನ್ ಲೆಫ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡೋದು. ಅದು ನನ್ನನ್ನು ಎಫೆಕ್ಟ್ ಮಾಡಲಿಲ್ಲ, ಬಟ್ ನನ್ನ ಪತ್ರಿಕೆಯ ಬೇರೆಯವರು ಇರ್ತಾ ಇದ್ರಲ್ಲ, ಅವ್ರಿಗದು ಎಫೆಕ್ಟ್ ಮಾಡ್ಲಿಕ್ಕೆ ಶುರು ಆಗಿತ್ತೋ ಏನೋ ಯಾವುದೋ ಒಂದು ಪಾಯಿಂಟಲ್ಲಿ. ಸೊ ಬಟ್ ನಾನು ಜನರನ್ನು ಒಡೆಯುವ ಕೆಲಸವನ್ನು ನಾನು ಮಾಡಲ್ಲ ಅನ್ನೋದ್ರ ಬಗ್ಗೆ ನನಗೆ ಬಹಳ ಖಚಿತವಾದ ಒಂದು ಅಭಿಪ್ರಾಯ. ಜನರನ್ನು ಬೆಸೆಯುವ ಕೆಲಸ ಮಾಡೋಕ್ಕಾದ್ರೆ ನಾನು ಮಾಡ್ತೀನಿ, ಜೀವಪರವಾಗಿ ಪತ್ರಿಕೆಯನ್ನು ಇಡ್ತೀನಿ ನಾನು. ಮತ್ತು ನನ್ನ ಲೋಕದೃಷ್ಟಿ ಕೆನಾಟ್ ಬಿ ಡಿಕ್ಟೇಟೆಡ್ ಬೈ ಸಮ್ ಲುಂಪೆನ್ ಆಕ್ಟಿವಿಟಿ ಆನ್ ದಿ ಸ್ಟ್ರೀಟ್. ನನ್ನ ಆ ಥರದ ಶಾವಿನಿಸ್ಟಿಕ್ ಇದಕ್ಕೆ ನಾನು ನನ್ನ ಕನ್ನಡವನ್ನು ರೆಡ್ಯೂಸ್ ಮಾಡಲ್ಲ. ನನ್ನ ಲೋಕದೃಷ್ಟಿ ವಿಶಾಲವಾಗಿರಬೇಕು. ನನ್ನ ಲೋಕದೃಷ್ಟಿ ಒಂದು ಫ್ರೆಂಚ್ ಪತ್ರಿಕೆ, ಅದು ಓದುಗರ ಅದರ ಸಂಖ್ಯೆ ಕನ್ನಡದ ಒಂದು ಪತ್ರಿಕೆಗಿಂತ ಕಡಿಮೆ ಇರ್ಬೋದು, ಬಟ್ ಅದು ನ್ಯಾಷನಲ್ ಪೇಪರ್ ಆಗಿರ್ತದೆ, ಇಂಟರ್ನ್ಯಾಷನಲ್ ಪೇಪರ್ ಆಗಿರ್ತದೆ. ಸೊ ಕನ್ನಡದ ಒಂದು ಪತ್ರಿಕೆಗೆ ಆ ಥರದ ಒಂದು ಎಬಿಲಿಟಿ ಯಾಕೆ ಇರಬಾರ್ದು? ಮತ್ತು ಪ್ರಜಾವಾಣಿ ಅನೇಕ ಕಾಲ ಹಾಗಿತ್ತು. ಪ್ರಜಾವಾಣಿಯಲ್ಲಿ ಮಾತ್ರ ಲೋಕವಿಹಾರ ಬರ್ತಾ ಇದ್ದದ್ದು. ನಿಮಗೆ ಜಗತ್ತಿನ ಬೇರೆ ಬೇರೆ ಇದರ ಬಗೆಗೆ ಒಂದು ಪರ್ಸ್ಪೆಕ್ಟಿವ್ ಅನ್ನು ಕೊಡ್ತಾ ಇದ್ದಂಥ ಪತ್ರಿಕೆ ಪ್ರಜಾವಾಣಿ ಆಗಿತ್ತು. ಅದೇ ರೀತಿ ಲಂಕೇಶ್ ನನಗೆ ಯಾಕೆ ಭಾಳ ಹತ್ರ ಆದರು ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಲಂಕೇಶ್ ಯಾರನ್ನೋ ಛೇಡಿಸಿ ಬರೆಯೋರು, ಇನ್ಯಾರನ್ನೋ ಗೇಲಿ ಮಾಡೋರು, ಅಥವಾ ಚೇಚೆ ಅಂತ ಪೋಲಿ ಜೋಕ್ ಹೇಳೋರು ಅಂತ ಕಾರಣಕ್ಕಲ್ಲ. ಲಂಕೇಶ್ ಇಡೀ ಜಗತ್ತಿನ ಆಗು ಹೋಗಿಗೆ ಬಹಳ ಹೆಲ್ತಿಯಾಗಿ ತಮ್ಮನ್ನು ತಾವು ತೆರೆದಿಟ್ಕೊಂಡಿದ್ರು. ಅದು ಸ್ಟೆಫಿ ಗ್ರಾಫ್ ಆಗ್ಬೋದು, ಫ್ರಾನ್ಸ್ವಾ ಮಿತ್ರೋನ್ ಆಗ್ಬೋದು, ಜಾಕ್ ಶಿರಾಕ್ ಆಗ್ಬೋದು, ಅಮೆರಿಕನ್ ಎಲೆಕ್ಷನ್ಸ್ ಆಗ್ಬೋದು, ಜರ್ಮನ್ ಎಲೆಕ್ಷನ್ಸ್ ಆಗ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಸೊ ಲಂಕೇಶರ ಆ ಲೋಕದೃಷ್ಟಿ ಬಹಳ ವಿಶಾಲವಾಗಿತ್ತು. ಸೊ ನಾನು ಕನ್ನಡದ ಪತ್ರಿಕೆಗಳನ್ನು ಎಡಿಟ್ ಮಾಡಬೇಕು ಅಂತ ಇಂಗ್ಲಿಷಿನ ಜಗತ್ತಿನಿಂದ ಬಂದಾಗ ನನಗೆ ಬಹುಶಃ ಮುಂದುವರಿಸಬಹುದು ಅಂತ, ಅನುಕರಿಸಬೇಕು ಅಂತ ಅಲ್ಲ, ಮುಂದುವರಿಸಬಹುದು ಅನಿಸಿದ್ದು ಎಲ್ಲೋ ಒಂದು ಕಡೆ ಲಂಕೇಶ್ವರ ಮಾಡಲು, ಮತ್ತಿನ್ನೆಲ್ಲೋ ಒಂದು ಕಡೆ ಹರಿಕುಮಾರ್ ಅವರ ಪ್ರಜಾವಾಣಿಯ ಮಾಡಲು. ಅವು ಎರಡೂ ಪತ್ರಿಕೆಗಳು ಕನ್ನಡದ ಒಂದು ಪ್ರಜ್ಞೆಯನ್ನು ಬಹಳ ಬೇರೆ ರೀತಿ ರೂಪಿಸಿದ್ವು. ಅಂದರೆ ನಿಮಗೆ ಒಳಗಡೆ ಆಳದಲ್ಲಿ ನೀವು ಏನೇ ಇದ್ರೂ ಕೂಡ ಜೋರಾಗಿ ಹೇಳುವ ಹೆದರಿಕೆ ಒಂದಿತ್ತು. ಯಾಕಂದರೆ ನಿಮ್ಮನ್ನು ಬೇರೆ ರೀತಿ ಪತ್ರಿಕೆಗಳು ನೋಡ್ಬಿಡ್ಬೋದು ಅನ್ನೋ ಒಂದು ಆತಂಕ ಇರ್ತಾ ಇತ್ತು. ಆ ಭಯ, ಆತಂಕ ಕನ್ನಡದಲ್ಲಿ ನೀವು ಹೇಳ್ದಂಗೆ 2000 ನಂತರ ಒಂದು ಥರದ ರೈಸ್ ಶುರು ಆದಮೇಲೆ ಹೊಟ್ಟೋಗಿತ್ತು. ಸೊ ಎಲ್ಲೋ ಒಂದು ಕಡೆ ನಾವು ಆ ಥರದ ಒಂದು, ನೀವು ಒಬ್ಜೆಕ್ಟಿವಿಟಿ ಅಂತ ಈ ಹಿಂದೆ ಪ್ರಶ್ನೆ ಕೇಳಬೇಕಾದ್ರೆ, ಒಬ್ಜೆಕ್ಟಿವಿಟಿ ಅನ್ನೋದು ಒಂದು ಪತ್ರಿಕೆಗೆ ಬಹಳ ದೊಡ್ಡ ಕ್ರೆಡೆನ್ಷಿಯಲ್ ಅಲ್ಲ. ಒಬ್ಜೆಕ್ಟಿವಿಟಿ ಅಂತ ಏನೂ ಇರೋದೂ ಇಲ್ಲ. ಇವಾಗ ನೀವು ಫ್ಯಾಕ್ಟ್ಸನ್ನು ಅರೇಂಜ್ ಮಾಡುವ ರೀತಿ ಇರ್ತದಲ್ಲ, ಅದರಲ್ಲೇ ಯು ಕ್ಯಾನ್ ಕ್ರಿಯೇಟ್ ಪರ್ಸ್ಪೆಕ್ಟಿವ್. ಕನ್ನಡದ ಬಹಳ ದೊಡ್ಡ ಬರಹಗಾರ A.K. ರಾಮಾನುಜನ್ ಒಂದು ಕಡೆ ಹೇಳ್ತಾರೆ, ಯು ಕ್ಯಾನ್ ಆಂಬುಷ್ ವಿತ್ ಫ್ಯಾಕ್ಟ್ಸ್. ಅಂದರೆ ನೀವು ಪರ್ಸ್ಪೆಕ್ಟಿವನ್ನು ಬದಲಾಯಿಸ್ಬಿಡ್ಬೋದು. ಫ್ಯಾಕ್ಟ್ಸಿನ ಮೂಲಕ ಪರ್ಸ್ಪೆಕ್ಟಿವನ್ನು ಕ್ರಿಯೇಟ್ ಮಾಡ್ಬೋದು, ಅರೇಂಜ್ಮೆಂಟಿನ ಮೂಲಕ, ನಿಮ್ಮ ಎಡಿಟೋರಿಯಲ್ ಜಡ್ಜ್ಮೆಂಟಿನ ಮೂಲಕ, ಯಾವುದನ್ನು ಎಲ್ಲಿ ಹಾಕ್ತೀರಿ ಅನ್ನೋದ್ರ ಮೂಲಕ. ಸೊ ಒಬ್ಜೆಕ್ಟಿವಿಟಿ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ಗ್ರೇಟ್ ಇದು. ಆ್ಯಂಡ್ ವಿನೋದ್ ಮೆಹ್ತಾ ನನ್ನ ಗುರುಗಳು ಹೇಳೋರು, ಯು ಕಾಂಟ್ ಬಿ ಅ ಐಡಿಯಾಲಜಿಕಲ್ ಯುನಕ್ ಅಂತ ಹೇಳೋರು ಅವರು. ಸೊ ನನಗೆ ಅದ್ರ ಬಗ್ಗೆ ಹೆಚ್ಚು ಇದಿಲ್ಲ. ನಾನೇನೋ ಒಂದು ಪತ್ರಿಕೆನ ನನ್ನ ಪರ್ಸ್ನಾಲಿಟಿಯ ಎಕ್ಸ್ಟೆನ್ಷನ್ ಆಗಿರ್ತದೆ, ಅದು ನನ್ನ ಓದಿನ ಎಕ್ಸ್ಟೆನ್ಷನ್ ಆಗಿರ್ತದೆ, ನನ್ನ ಸುತ್ತ ಇರುವ ಜನರ ಎಕ್ಸ್ಟೆನ್ಷನ್ ಆಗಿರ್ತದೆ, ನನಗೆ ಜೀವಪರ ಅನ್ನೋದು ಯಾವುದೋ ಒಂದು ಕಲ್ಪನೆ ಇರ್ತದಲ್ಲ ಅದರ ಎಕ್ಸ್ಟೆನ್ಷನ್ ಆಗಿರ್ತದೆ ಅದು. ಸೊ ಅದ್ರ ಬಗೆಗೆ ನನಗೆ ಯಾವುದೇ ಥರದ ಪ್ರೆಸಂಪ್ಷನ್ಸು ಇಲ್ಲ ಮತ್ತು ಹಿಂಜರಿಕೆನೂ ಇಲ್ಲ ನನಗೆ. ಬಟ್ ಕನ್ನಡದ ಇದರಲ್ಲಿ ಆ ಥರ ಮಾಡಿದಾಗ, ಲೆಫ್ಟ್ ಅಂತ ಹೇಳಿದಾಗ, ಐ ಸ್ಟಿಲ್ ಸ್ಟಕ್ ಟು ಮೈ ಮಿಡಲ್ ಗ್ರೌಂಡ್.
ಅವ್ರು ಲೆಫ್ಟ್ ಅಂತ ಹೇಳಿದ ತಕ್ಷಣ ನನಗೆ ಲೆಫ್ಟ್ ಅವ್ರು ಸಪೋರ್ಟ್ ಮಾಡ್ಬಿಡ್ಬೋದು ಅಂತ ಹೇಳಿ ಎಕ್ಸ್ಟ್ರೀಮ್ ಲೆಫ್ಟಿಗೆ ಹೋಗಿ ಇನ್ಯಾವುದೋ ಥರದ ಇದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಮತ್ತು ನನ್ನ ನ್ಯೂಸ್ ರೂಮಿನ ಡೈವರ್ಸಿಟಿ ನನಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಎಲ್ಲ ಥರದ ಜನ ಅಲ್ಲಿರಬೇಕು. ಸಿ ಇಫ್ ಯು ಜಸ್ಟ್ ಲುಕ್ ಅಟ್ ದಿ ಪೇರೋಲ್ ಡ್ಯೂರಿಂಗ್ ಮೈ ಟೈಮ್, ಇಟ್ ಇಸ್ ವೆರಿ ಕ್ಲಿಯರ್. ಯಾರೂ ಆರ್ಗ್ಯೂ ಮಾಡಬೇಕಾಗಿಲ್ಲ. ಯು ಕ್ಯಾನ್ ಅನಲೈಸ್ ಎವ್ರಿ ನೇಮ್. ಸೊ ಅವ್ರು ಇಂಥ ಇದಕ್ಕೆ ಸೇರಿದ್ರು ಅಂತ ಹೇಳೋದು ಭಾಳ ಅಸಹ್ಯದ ವಿಚಾರ. ಇಂಥ ಕಮ್ಯುನಿಟಿಗೆ ಸೇರಿದ್ರು ಅಥವಾ ಇಂಥ ಅಭಿಪ್ರಾಯವನ್ನು ಹೊಂದಿದ್ರು ಅಂತ ಹೇಳೋದು, ಐ ವಿಲ್ ಬಿ ಬಿಟ್ರೇಯಿಂಗ್ ಮೈ ಫ್ರೆಂಡ್ಶಿಪ್ ವಿತ್ ಆಲ್ ಮೈ ಕೊಲೀಗ್ಸ್. ಅದನ್ನು ಮಾಡೋಲ್ಲ ನಾನು. ಬಟ್ ಯು ಜಸ್ಟ್ ಹ್ಯಾವ್ ಟು ಲುಕ್ ಅಟ್ ಇಟ್ ಟು ನೋ ದಟ್ ದೇರ್ ಆರ್ ಆಲ್ ಕೈಂಡ್ಸ್ ಆಫ್ ಪೀಪಲ್. ಎಲ್ಲ ಥರದ ನಂಬಿಕೆ ವಿ ಹ್ಯಾಡ್. ಐ ಥಿಂಕ್ ನೀವು ಯಾರೇ ನನ್ನ ಈವ್ನಿಂಗ್ ನ್ಯೂಸ್ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಯಾರನ್ನೇ ಕೇಳಿದ್ರು ಕೂಡ ಅತ್ಯಂತ ಮುಕ್ತವಾದ ಚರ್ಚೆ ನಡೀತಾ ಇದ್ದಂಥ ಜಾಗ ಅದು. ಸೊ ಅದರಿಂದ ನಾನು ಕೂಡ ನಾನೆಲ್ಲೋ ಒಂದು ಕಡೆ ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಅದನ್ನೆಲ್ಲ ತಂದು ಕನ್ನಡದ ಮೇಲೆ ಹೆರಬೇಕು ಅಂತ ಮಾಡಿದ್ದಲ್ಲ. ಮೈ ಅಪ್ರೋಚ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಅವ್ರಿಗೆ ಹೇಳಿದ್ದು ಅದೇನೆ, ನನಗೆ ಒಂದು ಸೆಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೊಂದು ಸೆಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಕ್ಯಾನ್ ದೇರ್ ಬಿ ಅ ಹ್ಯಾಪಿ ಮ್ಯಾರೇಜ್ ಆಫ್ ದಿ ಟೂ ಅನ್ನೋದನ್ನೇ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಸೊ ಮೈ editing of these two big newspapers was an exploration of very different kinds, and I have learned enormously from that. ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪಬ್ಲಿಕ್ ಇಂಟೆಲೆಕ್ಚುಯಲ್ ಸ್ಪೇಸ್ ಯಾಕೆ ಸತ್ತೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯು ಹ್ಯಾವ್ ಕ್ರಿಯೇಟೆಡ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ವೇರ್ ಅ ಪಬ್ಲಿಕ್ ಇಂಟೆಲೆಕ್ಚುಯಲ್ ಕ್ಯಾನ್ ಬಿ ಕೋಆಪ್ಟೆಡ್. ನೀವು ಯಾವುದೇ ಒಂದು ಸರ್ಕಾರದ ವಿರೋಧ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮುಂದೆ 10 ಆಯ್ಕೆಗಳನ್ನು ನೀವು ಹೊರಸಾಕಿ ಮಾತನಾಡಬೇಕಾಗತ್ತೆ. ಅಂದರೆ ನಾನು ಅಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆಗ್ಬೋದು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ,